ಮತ್ತೊಮ್ಮೆ ಎಲ್ಲರಿಗೂ ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ಇವತ್ತಿನೊಂದು ವಿಡಿಯೋದೊಳಗೆ ಕರ್ನಾಟಕ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ 2026ಕ್ಕೆ ಸಂಬಂಧಿಸಿದಂತೆ ಇತಿಹಾಸ ವಿಷಯದ ಸಂಪೂರ್ಣ ಪಠ್ಯಕ್ರಮ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಈ KA ನಡೆಸ್ತಕ್ಕಂಥ ಈ ಒಂದು ಕೆಸೆಟ್ ಪರೀಕ್ಷೆಯೊಳಗೆ ಇತಿಹಾಸ ಕನ್ನಡ ಸಬ್ಜೆಕ್ಟ್ ಒಂದು ಬಿಟ್ಟು ಉಳಿದೆಲ್ಲ ವಿಷಯಗಳು ಏನು ಮಾಡಿರ್ತಾರೆ, ಇಂಗ್ಲೀಷ್ ಒಳಗೆ ಸಿಲೆಬಸ್ಸನ್ನು ಕೊಟ್ಟಿರ್ತಾನೆ. ಸೊ ಹಾಗಾಗಿ ನಾವು ಏನು ಮಾಡ್ತಾ ಇದ್ವಿ, ಈ ಒಂದು ವಿಡಿಯೋದೊಳಗೆ ಈ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥದ್ದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಕನ್ನಡದಲ್ಲಿ ಇತಿಹಾಸ ಪಠ್ಯಕ್ರಮ ವಿಶ್ಲೇಷಣೆಯನ್ನು ಚರ್ಚೆ ಮಾಡಲಿದ್ದೆವು. ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ತರಗತಿಯನ್ನು ಪ್ರಾರಂಭ ಮಾಡೋಣ. ಈ ಕೆಸೆಟ್ ಪರೀಕ್ಷೆ ಸುಮಾರು 300 ಅಂಕಗಳಿಗೆ ನೀಡತಕ್ಕಂಥ ಪರೀಕ್ಷೆ ಆಗಿದೆ. ಅದರಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಎಂಬ 2 ಪತ್ರಿಕೆಯನ್ನು ಒಳಗೊಂಡಿರುತ್ತೆ. ಪೇಪರ್ 1 ಪತ್ರಿಕೆ ಕಮ್ಯುನಿಕೇಷನ್ ಪೇಪರ್, ಜನರಲ್ ಪೇಪರ್ ಇರ್ತದೆ ರೀ ಪೇಪರ್ 1. ಪೇಪರ್ 2 ಏನು ಇರ್ತೈತೆ ರೀ, ಲ್ಯಾಂಗ್ವೇಜ್ ಪೇಪರ್ ಇರ್ತದೆ ರೀ. ಈಗ ಅವರು MA ಒಳಗೆ ಯಾವ್ಯಾವ ಒಂದು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಮಾಡ್ಕೊಂಡಿರ್ತಾರೆ, ಆಪ್ಷನಲ್ ಮಾಡ್ಕೊಂಡಿರ್ತಾರಲ್ರಿ. ಸೊ ಆ ಪೇಪರ್ ಇರ್ತಕ್ಕಂಥದ್ದು. ಈ ಪೇಪರ್ 1 ಪತ್ರಿಕೆ ಒಳಗೆ ಇದ್ರೊಳಗೆ ಎಷ್ಟು ಮಾರ್ಕ್ಸ್ ಇರ್ತಾವಪ್ಪ ಅಂತಂದ್ರೆ 100 ಮಾರ್ಕ್ಸ್ ಇರ್ತದೆ ರೀ. 50 MCQ ಪ್ರಶ್ನೆಗಳು ಇರ್ತಾವೆ ರೀ. ಅದೇ ರೀತಿಯಾಗಿ ಪೇಪರ್ 2 ಒಳಗೆ ಇಲ್ಲಿ 100 ಪ್ರಶ್ನೆಗಳಿರ್ತಕ್ಕಂಥದ್ದು, 200 ಅಂಕಗಳಿಗೆ ಇರ್ತಕ್ಕಂಥದ್ದು. 100 MCQ ರೂಪದ ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಗೆ 2 ಅಂಕಗಳು ಸರಿಯಾಗಿ ಇರ್ತವೆ. ಈಗ 100 ಅಂದರೆ 200 ಅಂಕಗಳಿಗೆ. ಪೇಪರ್ 1 100 ಅಂಕಕ್ಕೆ, ಪೇಪರ್ 2 200 ಅಂಕಕ್ಕೆ, ಒಟ್ಟು 300 ಅಂಕಗಳಿಗೆ ಈ ಎಕ್ಸಾಮ್ ನಡೀತಕ್ಕಂಥದ್ದು. ಸೊ ಏನು ಮಾಡ್ಬೇಕು ರೀ, 40% ನೀವೇನು ಮಾಡಬೇಕು, ಎನಿ ಕಂಡೀಷನ್ನಾಗಿ ನೀವು ಇದರೊಳಗೆ ತೆಗಿಲೇಬೇಕಾಗತ್ತೆ. ಸೊ ಹಾಗಾದರೆ ಈ ಇತಿಹಾಸದ ಪಠ್ಯಕ್ರಮವನ್ನು ಕನ್ನಡದಲ್ಲಿ ನಾವು ಇವತ್ತು ಚರ್ಚೆ ಮಾಡೋಣ ಅಂತ ಹೇಳಿದ್ವಿ. ಸೊ ಕನ್ನಡದಲ್ಲಿ ಬಂದ್ಬಿಟ್ಟು, ಸೊ ಇದು ಇತಿಹಾಸ ಸಬ್ಜೆಕ್ಟ್ ನೋಡಿರಿ, ಯಾವುದೇ ಆಪ್ಷನಲ್ ಸಬ್ಜೆಕ್ಟ್ ಅಲ್ರಿ 10 ಚಾಪ್ಟರನ್ನು ಒಳಗೊಂಡಿರ್ತೈತೆ. ಕನ್ನಡ ಆಯ್ತು, ಸೋಷಿಯಲ್ ಆಯ್ತು, ಪೊಲಿಟಿಕಲ್ ಸೈನ್ಸ್ ಆಯ್ತು, ಯಾವುದೇ ಇರಲಿ ಅದು 10 ಚಾಪ್ಟರ್ ಒಳಗೊಂಡಿರ್ತದೆ. ಪೇಪರ್ 1 10 ಸಬ್ಜೆಕ್ಟು, 10 ಚಾಪ್ಟ್ರು. ಪೇಪರ್ 2 10 ಚಾಪ್ಟರ್ನ ಒಳಗೊಂಡಿರುತ್ತೆ. ಅದೇ ರೀತಿಯಾಗಿ ಇತಿಹಾಸ ಕೂಡ ಏನು ಮಾಡೈತೆ ರೀ, 10 ಚಾಪ್ಟರ್ನ ಒಳಗೊಂಡೈತಿ. ಹಾಗಾದರೆ ಈ 10 ಚಾಪ್ಟರ್ ಒಳಗೆ 1ನೇ ಚಾಪ್ಟರ್ ಏನೈತೆ ಅನ್ನೋದನ್ನು ನೋಡಿಬಿಡೋಣ. ಸೊ ಮೊದಲಿಗೆ ಬಂದ್ಬಿಟ್ಟು ಇಲ್ಲೇನೈತಪ್ಪ ಅಂತಂದ್ರೆ ಆಕಾರಗಳನ್ನು ಪರಿಶೀಲಿಸುವುದು ಅಂತಂದು. ಸೊ ಈ 1ನೇ ಚಾಪ್ಟರ್ ಒಳಗೆ ಸುಮಾರು ಒಂದು 5 ಟಾಪಿಕ್ಗಳು ಇರ್ತಕ್ಕಂಥದ್ದು, ಮೇನ್ ಟಾಪಿಕ್ಕು. ಅದರೊಳಗೆ ಸಬ್ ಟಾಪಿಕ್ ಅವೆಲ್ಲ ಬರ್ತಾವೆ ರೀ. ಸೊ ಚಾಪ್ಟರ್ 1 ಒಳಗೆ ಇದ್ರೆ ಫಸ್ಟ್ನೇದು ಏನೈತ್ರಿ, ಆಕಾರಗಳನ್ನು ಪರಿಶೀಲಿಸೋದು ಅಂತಕ್ಕಂಥದ್ದು. ಸೊ ಆಕಾರಗಳು ಎಂದರೇನು, ಅದರ ಒಂದು ಪ್ರಕಾರಗಳು ಯಾವುವು, ಆಕಾರಗಳ ಮೂಲಗಳು ಯಾವುವು ಎನ್ನುವುದನ್ನು ಇಲ್ಲೆಲ್ಲ ಚರ್ಚೆ ಮಾಡ್ತಾ ಹೋಗ್ತಾರೆ. ಪುರಾತತ್ವ ಆಕಾರಗಳು, ಈ ಪುರಾತತ್ವ ಆಕಾರಗಳು ಮತ್ತು ದೇಶೀಯ ಆಕಾರಗಳು ಅಂತ ಆಕಾರಗಳು ಅಂದ್ರೆ ಒಂದೇ, ಮೂಲಗಳು ಅಂತ ಹೇಳ್ತೀವಿ ನೋಡ್ರಿ. ಸೊ ಆಧಾರಗಳಂದ್ರೆ ಒಂದೇ ಅಂತಕ್ಕಂಥದ್ದು. ಈ ಪುರಾತತ್ವ ಆಕಾರ ಒಳಗೆ ಅನ್ವೇಷಣೆ, ಉತ್ಖನನ, ಶಾಸನಶಾಸ್ತ್ರ ಮತ್ತು ನಾಣ್ಯಶಾಸ್ತ್ರ ಇರ್ತಕ್ಕಂಥದ್ದು. ಪುರಾತತ್ವ ನಿವೇಶನಗಳ ಕಾಲಮಾನ ನಿರ್ಣಯ, ಅದರ ಬಗ್ಗೆ ಚರ್ಚೆ ಆಗುತ್ತೆ ರೀ. ಪುರಾತತ್ವ ಇಲಾಖೆ ಬಗ್ಗೆ ಚರ್ಚೆ ಆಗುತ್ತೆ. ಸಾಹಿತ್ಯಿಕ ಆಕಾರಗಳು ಅಂತ ಬಂದಾಗ ಈ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯ ಅಂತ ಬರ್ತಾವೆ ರೀ. ಸೊ ಅವೆಲ್ಲ ನೋಡ್ಕೋಬೇಕಾಗತ್ತೆ. ಇಲ್ಲಿ ಪ್ರಾಥಮಿಕ ಮತ್ತು ದ್ವಿತೀಯ ಆಕಾರಗಳು ಅಂತ ಬರ್ತಾವೆ. ಅದೇ ರೀತಿ ಧಾರ್ಮಿಕ, ಲೌಕಿಕ, ಪೌರಾಣಿಕ ಕಥೆಗಳು, ಐತಿಹ್ಯಗಳು ಮೊದಲಾದವುಗಳು ಏನಾಗ್ತವೆ ಈ ದೇಶೀಯ ಸಾಹಿತ್ಯದೊಳಗೆ ಮೌಖಿಕ ಮತ್ತು ಲಿಖಿತ ಅಂತ ಬರ್ತವೆ. ಸೊ ಅವನು ನಾವು ನೋಡ್ಕೋಬೇಕಾಗತ್ತೆ. ಇನ್ನು ವಿದೇಶಿ ಸಾಹಿತ್ಯದೊಳಗೆ ನೋಡ್ರಿ, ವಿದೇಶಿ ವರ್ಣಗಳು ಗ್ರೀಕ್, ಚೀನಾ ಮತ್ತು ಅರೇಬಿಕ್ ಏನು ಪ್ರವಾಸಿಗರು ಇರ್ತಾರಲ್ಲ, ಅವರು ಕೆಲವಷ್ಟು ಕೃತಿಗಳು ಬರ್ತವೆ. ಆ ಕೃತಿಗಳೊಳಗೆ ಭಾರತದ ಕುರಿತು ವರ್ಣನೆ ಇರ್ತದೆ. ಸೊ ಉದಾಹರಣೆಗೆ ಅಲ್ಬೇರಣಿ ಏನು ಸ್ಟೇಟ್ಮೆಂಟ್ ಕೊಡಿದ್ರಪ್ಪ, ಅಬುಲ್ ಫಜಲ್ ಅಂತಕ್ಕಂಥವನು, ಅದೇ ರೀತಿಯಾಗಿ ಬಾರ್ಬೋಸ್ ಅಂತಕ್ಕಂಥವ್ರು, ಮೊದಲಾದವ ವಿದೇಶಿಯರು ಬರ್ತಾರೆ, ಸುಲೇಮಾನು ಅವರೆಲ್ಲ ಬರ್ತಾರಲ್ಲ, ಅವ್ರ ಬಗ್ಗೆ ನೋಡ್ಕೋಬೇಕ್ರಿ. ಸೊ ಇದು 1ನೇ ಸಬ್ ಚಾಪ್ಟರ್ ಇರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 2ನೇದು ರೀ, ಪಶುಪಾಲನೆ ಮತ್ತು ಆಹಾರ ಉತ್ಪಾದನೆ ಅಂತಕ್ಕಂಥದ್ದು. ಇದ್ರೊಳಗೆ ಯಾವ ವಿಷಯದ ಮೇಲೆ ಕೇಳ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಕೆಳಗೆ ಕೊಟ್ಟೋಣ. ನವಶಿಲಾಯುಗ ಮತ್ತು ತಾಮ್ರ ಶಿಲಾಯುಗದ ಹಂತ, ವಸತಿ ಹಂಚಿಕೆ, ಉಪಕರಣಗಳು ಮತ್ತು ವಿನಿಮಯದ ಮಾದರಿ ಕುರಿತು ಇಲ್ಲಿರ್ತಕ್ಕಂಥದ್ದು. ಇನ್ನು ಮುಂದುವರೆದು 3ನೇ ಸಬ್ ಚಾಪ್ಟರ್ ನೋಡ್ರಿ, ಸ್ವಲ್ಪ ಡಬಲ್ ಆಗೈತೆ ರೀ, ಅದು ಸ್ವಲ್ಪ ನೋಡ್ಕೋಬೇಕಾದ್ರೆ ಇದು ಹೆಚ್ಚು ಕಡಿಮೆ ಬಂದುಬಿಟ್ಟೈತೆ ಅದು. ಇರಲಿ.
ಈ ಮೂರನೇ ಸಬ್ ಚಾಪ್ಟರ್ ಒಳಗೆ ವೇದ ಮತ್ತು ಉತ್ತರ ವೇದಗಳ ಕಾಲ ಬಗ್ಗೆ ನೋಡ್ರಿ. ಇವೆಲ್ಲ ನೋಡ್ಕೋಬೇಕು ನೀವು. ಆರ್ಯರ ಕುರಿತಾದ ಚರ್ಚೆ, ರಾಜಕೀಯ ಸಾಮಾಜಿಕ ಸಂಸ್ಥೆ, ರಾಜ್ಯ ರಚನೆ, ರಾಜ್ಯದ ಸಿದ್ಧಾಂತಗಳು, ಅವೆಲ್ಲ ವರ್ಣಭೇದ, ವರ್ಣಾಶ್ರಮಗಳು, ಅವೆಲ್ಲ ನೋಡ್ರಿ. ಅವು ನೋಡ್ಕೋಬೋದು ವೇದಗಳ ಕಾಲದೊಳಗೆ. ಇನ್ನು ರಾಜ್ಯ ವ್ಯವಸ್ಥೆ ಮತ್ತು ವಿಸ್ತರಣೆಗೆ ಸಂಬಂಧಪಟ್ಟಂಗೆ 16 ಜನಪದಗಳ ಕುರಿತು ನೋಡ್ಕೋಬೇಕಾಗತ್ತೆ. ಸೊ ಆ ಜನಪದಗಳೊಳಗೆ ರಾಜಪ್ರಭುತ್ವ, ಗಣರಾಜ್ಯ ರಾಜ್ಯಗಳು, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗಳು ಹಾಗೂ 2ನೇ ನಗರೀಕರಣದ ಉದಯ, ವಿಶ್ವ ಧರ್ಮೀಯ ಪಂಥಗಳು, ಇವೆಲ್ಲ ನೋಡ್ಕೋಬೋದ್ರಿ. ಈ ಜೈನ ಧರ್ಮಗಳು ಉದಾಹರಣೆ ಜೈನ ಧರ್ಮ, ಬೌದ್ಧ ಧರ್ಮ ಮತ್ತು ಆಜೀವಿಕ ಪಂಥಗಳು ಏನಾಗ್ತವೆ ರೀ ಉಟ್ಕೊಂತಾವೆ, ಅವ್ರ ಬಗ್ಗೆ ನೋಡ್ಕೋಬೇಕು. ಅದಾದ ನಂತರ ಈ ಸಿಂಧು ನಾಗರಿಕತೆ ಅದೆಲ್ಲ ಟಾಪಿಕ್ ಸ್ವಲ್ಪ ಮೇಲೆ ಇರ್ತಕ್ಕಂಥದ್ದು, ಅದು ಮಿಸ್ ಆಗೈತೆ, ಅದನ್ನು ಸ್ವಲ್ಪ ನೋಡ್ಕೊಳ್ರಿ. ಸಿಂಧು ನಾಗರಿಕತೆ. ಸೊ ಇದಿಷ್ಟು 1ನೇ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಪಠ್ಯಕ್ರಮ ಆಗಿತ್ತು. ಇನ್ನು 2ನೇ ಚಾಪ್ಟರ್ ಒಳಗೆ 2ನೇ ಚಾಪ್ಟರ್ ನೋಡ್ರಿ. ಇಲ್ಲಿ ಘಟಕ 2 ಇಲ್ಲಿ ಏನು ಕೊಟ್ಟಣ, ಏನೇನು ಚರ್ಚೆ ಆಗ್ತೈತಿ ಈ ಚಾಪ್ಟರ್ ಒಳಗೆ, ಯಾವ್ಯಾವ ವಿಷಯಗಳೆಲ್ಲ ಬರ್ತಾವಂತ ನೋಡಿದಾಗ ಇಲ್ಲಿ ಮೊದಲನೇದು ನೋಡ್ರಿ. 1ನೇ ಅಂಶದೊಳಗೆ ರಾಜ್ಯದಿಂದ ಸಾಮ್ರಾಜ್ಯದವರೆಗೆ ಅಂತಕ್ಕಂಥದ್ದು, ಒಂದು ಸಣ್ಣ ರಾಜ್ಯದಿಂದ ದೊಡ್ಡ ಸಾಮ್ರಾಜ್ಯದವರೆಗೆ ಇರ್ತೈತೆ ರೀ. ಸೊ ಇದ್ರೊಳಗೆ ಮೊದಲು ನೋಡ್ರಿ, ಉತ್ತರ ಭಾರತದಲ್ಲಿ ಉದಯ ಮಾಡಿರ್ತಕ್ಕಂಥ ಮಗಧದ ಉದಯ, ಅಲೆಕ್ಸಾಂಡರ್ ಗ್ರೀಕ್ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಮತ್ತು ಅದರ ಪರಿಣಾಮಗಳು, ಅದೇ ರೀತಿಗೆ ಮೌರ್ಯರ ವಿಸ್ತರಣೆ, ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮತ್ತು ವಿಸ್ತರಣೆ, ರಾಜಕೀಯ ಸಾಮಾಜಿಕ ಆರ್ಥಿಕತೆ, ಅಶೋಕನ ಧಮ್ಮ ಮತ್ತು ಅದರ ಸ್ವರೂಪ, ಮೌರ್ಯ ಸಾಮ್ರಾಜ್ಯದ ಪತನ ಮತ್ತು ವಿಘಟನೆ, ಮೌರ್ಯರ ಕಲೆ, ವಾಸ್ತುಶಿಲ್ಪ, ಅಶೋಕನ ಶಾಸನಗಳು ಮತ್ತು ಬ್ರಾಹ್ಮಿ ಲಿಪಿ, ಭಾಷೆ ಮತ್ತು ಲಿಪಿ. ಸೊ ನೋಡ್ರಿ, ಮುಖ್ಯವಾಗಿ ನೀವು ಓದಬೇಕಪ್ಪ ಏನು ಒಂದು ವಿಷಯಕ್ಕೆ ನೀವು ಫೋಕಸ್ ಮಾಡ್ಕಪ್ಪ ಅಂದ್ರೆ ಮಗಧದ ಉದಯ. ಮಗಧ ಅಂತ ಬಂದಾಗ ಅಲ್ಲಿ ಒಂದು 3-4 ರಾಜಮನೆತನಗಳು ಉಟ್ಕೊಂತವ್ರಿ. 3-4 ರಾಜಮನೆತನಗಳು ಏನು ಮಾಡ್ತವ್ರಿ, ತಮ್ಮ ಒಂದು ರಾಜಧಾನಿಯಾಗಿ ಮಗಧ ಎಂಬ ಪ್ರದೇಶವನ್ನು ಇಟ್ಟುಕೊಂಡು ರಾಜ್ಯಭಾರ ಮಾಡ್ತಿರ್ತಕ್ಕಂಥದ್ದು, ಅದನ್ನು ನೋಡ್ಕೋಬೇಕು ಯಾವ್ಯಾವ ರಾಜ್ಯಗಳು ಅಂತಂದು. ಇನ್ನು ಅದೇ ರೀತಿಯಾಗಿ ಅಲೆಕ್ಸಾಂಡರ್ನ ಗ್ರೀಕ್ ದಾಳಿ, ಅಲೆಕ್ಸಾಂಡರ್ ಏನು ಮಾಡ್ತಾನೆ ಗ್ರೀಕ್ ಭಾರತದ ಮೇಲೆ ದಾಳಿ ಮಾಡ್ತಾರಲ್ಲ, ಅದನ್ನು ಸ್ವಲ್ಪ ನೋಡ್ಕೋಬೇಕು. ಇನ್ನು ಮೌರ್ಯರ ಸಾಮ್ರಾಜ್ಯ ಸ್ಥಾಪನೆ, ವಿಸ್ತರಣೆ, ಮೌರ್ಯ ರಾಜಕೀಯ, ಅದನ್ನಷ್ಟು ನೋಡ್ಕೊಂಡಾದ್ಮೇಲೆ ಮತ್ತು ಬುದ್ಧ ಮತ್ತು ಅಶೋಕನ ಧಮ್ಮ ಐತಲ್ಲ ಅದನ್ನು ನೋಡ್ಕೊರಿ. ಕಲೆ ಮತ್ತು ಸ್ವಲ್ಪ ಹೆಚ್ಚು ಫೋಕಸ್ ನೀಡ್ರಿ. ಅಶೋಕನ ಶಾಸನಗಳ ಬಗ್ಗೆನೂ ಹೆಚ್ಚು ಫೋಕಸ್ ನೀಡಬೇಕು. ಇನ್ನು ಅದೇ ರೀತಿಯಾಗಿ ಸಾಮ್ರಾಜ್ಯದ ವಿಸರ್ಜನೆ ಮತ್ತು ಪ್ರಾದೇಶಿಕ ಶಕ್ತಿಗಳ ಉದಯ, ಸಾಮ್ರಾಜ್ಯದ ವಿಸರ್ಜನೆ ಮತ್ತು ಪ್ರಾದೇಶಿಕ ಶಕ್ತಿಗಳ ಉದಯ ಅಂತಕ್ಕಂಥದ್ದು. ಇದರೊಳಗೆ ಮುಖ್ಯವಾಗಿ ಇಂಡೋ ಗ್ರೀಕರು, ಶುಂಗರು, ಶಾತವಾಹನರು, ಕುಶಾನರು ಮತ್ತು ಶಕಶತ್ರಪರು, ಸಂಗಮ್ ಸಾಹಿತ್ಯದಲ್ಲಿ ಪ್ರತಿಫಲಿಸದ ದಕ್ಷಿಣ ಭಾರತದ ರಾಜಕೀಯ ಮತ್ತು ಸಮಾಜ ಕ್ರಿಸ್ತಪೂರ್ವ 2ನೇ ಶತಮಾನದಿಂದ 3ನೇ ಶತಮಾನದವರೆಗಿನ ವಾಣಿಜ್ಯ ಮತ್ತು ವ್ಯಾಪಾರ, ರೋಮನ್ ಜಗತ್ತಿನೊಂದಿಗೆ ವ್ಯಾಪಾರ, ಮಹಾಯಾನ ಬೌದ್ಧ ಧರ್ಮದ ಉದಯ, ಕಾರವೇಲ ಮತ್ತು ಜೈನ ಧರ್ಮ, ಮೌರ್ಯೋತ್ತರ ಕಲೆ ಮತ್ತು ವಾಸ್ತುಶಿಲ್ಪ, ಗಾಂಧಾರ, ಮಥುರಾ ಮತ್ತು ಅಮರಾವತಿ ಶೈಲಿಗಳು. ಸೊ ಇವಷ್ಟು ನೋಡ್ಕೋಬೇಕ್ರಿ. ಇವೆಲ್ಲ ಶೃಂಗರ ಬಗ್ಗೆ, ಶಾತವಾಹನರ ಬಗ್ಗೆ, ಕುಶಾನರ ಬಗ್ಗೆ, ಶಕಸತ್ರಪರ ಬಗ್ಗೆ. ಇನ್ನು ಸಂಗಮ್ ಸಾಹಿತ್ಯ, ತಮಿಳು 3 ಕೃತಿಗಳ ಸಾಹಿತ್ಯ ಅಂತಂದು ಏನು ಕೇಳ್ತೀವಲ್ಲ, ಸೊ ಸಂಗಮ್ ಸಾಹಿತ್ಯ ಬಗ್ಗೆ ನೋಡ್ಕೋಬೇಕು. ಸೊ ಇದಿಷ್ಟು 2ನೇ ಚಾಪ್ಟರ್ ಒಳಗೆ 2 ಸಬ್ ಟಾಪಿಕ್ ರೀ. ಇನ್ನು 2ನೇ ಚಾಪ್ಟರ್ ಮುಂದುವರೆದಂತೆ ನೋಡುವುದಾದರೆ ಗುಪ್ತ ಮತ್ತು ವಾಕಟಕರ ಕಾಲ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾದಂಥ ವಿಷಯ ಆಗುತ್ತೆ. ಗುಪ್ತ ಮತ್ತು ವಾಕಟರ ಕಾಲದೊಳಗೆ ನೀವು ಏನೇನು ಓದ್ಕೋಬೇಕಪ್ಪ ಅಂತಂದ್ರೆ ರಾಜಕೀಯ ವ್ಯವಸ್ಥೆ ಮತ್ತು ಸಮಾಜ, ಕೃಷಿ, ಆರ್ಥಿಕತೆ, ಭೂದಾನಗಳು, ಭೂ ಕಂದಾಯ ಮತ್ತು ಭೂ ಹಕ್ಕುಗಳು, ಗುಪ್ತರ ನಾಣ್ಯಗಳು, ದೇವಾಲಯ ವಾಸ್ತುಶಿಲ್ಪದ ಪ್ರಾರಂಭ, ಸಾರ್ವಜನಿಕ ಹಿಂದೂ ಧರ್ಮದ ಉದಯ, ಸಂಸ್ಕೃತ ಭಾಷೆ ಸಾಹಿತ್ಯದ ಬೆಳವಣಿಗೆ, ವಿಜ್ಞಾನ ತಂತ್ರಜ್ಞಾನ, ಭೂಗೋಳಶಾಸ್ತ್ರ, ಗಣಿತ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಾದ ಬೆಳವಣಿಗೆಗಳನ್ನು ಕೇಳ್ತಾರೆ ಇದರೊಳಗೆ ಗುಪ್ತ ಮತ್ತು ವಾಕಟಕ ಕಾಲದೊಳಗೆ. ಮತ್ತು ಅದೇ ರೀತಿಯಾಗಿ ಮುಂದುವರೆದು ಅರ್ಶನ ಮತ್ತು ಅವನ ಕಾಲ, ಆಡಳಿತ ಮತ್ತು ಧರ್ಮ. ಅರ್ಶನ ನೋಡ್ರಿ, ಆಡಳಿತ ಯಾವ ರೀತಿಯಾಗಿ ಆಡಳಿತ ಮಾಡಿದ್ನ, ಆತನ ದಂಡಯಾತ್ರೆಗಳೇನು, ಮತ್ತು ಅದನ್ನ ಧರ್ಮ ಏನು, ಅವನ್ನೆಲ್ಲ ಸಂಕ್ಷಿಪ್ತವಾಗಿ ನೋಡ್ಕೋಬೇಕಾಗುತ್ತೆ. ಇನ್ನು ಅದೇ ನಂತರ ಆಂಧ್ರ ಪ್ರದೇಶದ ಶಾಲಂಕಾಯನರು ಮತ್ತು ವಿಷ್ಣು ಕುಂಡಿನಿಯರು ಅಂತಕ್ಕಂಥವ್ರು ರಾಜಮನೆತನ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಇದಿಷ್ಟು 2ನೇ ಚಾಪ್ಟರ್ದಲ್ಲಿ ಇರ್ತಕ್ಕಂಥ ಪಠ್ಯಕ್ರಮ. ಇನ್ನು 3ನೇ ಚಾಪ್ಟರ್ ನೋಡ್ರಿ. ಸೊ 3ನೇ ಚಾಪ್ಟರ್ ಯಾವ ರೀತಿಯಾಗಿದೆ, ಈ ಒಂದು ಚಾಪ್ಟರ್ ಒಳಗೆ ಏನೇನೆಲ್ಲ ಓದಬೇಕು ಅನ್ನೋದನ್ನು ಇಲಾಖೆಯವರು ಪ್ರಕಟಿಸ್ತಕ್ಕಂಥದ್ದು.
ಪ್ರಾದೇಶಿಕ ರಾಜ್ಯಗಳ ಉದಯ ಅಂತಕ್ಕಂಥದ್ದು ನೋಡ್ಕೋಬೇಕು ರೀ. ಪ್ರಾದೇಶಿಕ ಅಂದ್ರೆ ನಮ್ಮ ಒಂದು ಪ್ರಾದೇಶಿಕ ಕರ್ನಾಟಕ ರಾಜ್ಯ, ಆಂಧ್ರ ಪ್ರದೇಶ, ಗುಜರಾತ್ ಹಿಂಗೆಲ್ಲ ಏನಿರುತ್ತೆ ಒಂದೊಂದು ಪ್ರಾದೇಶಿಕದೊಳಗೆ ಯಾವ್ಯಾವ ಒಂದು ರಾಜ ಮನೆತನಗಳು ಹುಟ್ಟಿಕೊಂಡು ಅಂತಕ್ಕಂಥದ್ದು ನಾವು ಮುಖ್ಯವಾಗಿ ನಮ್ಮ ಕರ್ನಾಟಕ ದೇಶ ಆದದ್ರಿಂದ ನಾವು ಕರ್ನಾಟಕದಲ್ಲಿ ಉಗಮವಾದಂಥ ರಾಜಮನೆತನಗಳ ಬಗ್ಗೆ ನೋಡ್ಕೋಬೇಕು. ಮತ್ತು ದಕ್ಷಿಣ ಭಾರತ, ಉತ್ತರ ಭಾರತ ರಾಜ್ಯಗಳು ಎಲ್ಲವುಗಳನ್ನು ನೋಡ್ಕೋಬೇಕಾಗ್ತದೆ. ಈ ದಕ್ಕನಿನ ರಾಜ್ಯಗಳು ಅಂತ ಬಂದಾಗ ನೋಡಿರಿ ನಮ್ಮ ಕರ್ನಾಟಕ ಸಂಬಂಧಪಟ್ಟಾಗ ಗಂಗರು, ಕದಂಬರು, ಪಶ್ಚಿಮ ಮತ್ತು ಪೂರ್ವ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಕಾಕತೀಯರು, ಹೊಯ್ಸಳರು ಮತ್ತು ಯಾದವರು ಇದನ್ನು ಮುಖ್ಯವಾಗಿ ಓದಬೇಕು. ಇವರು ದಕ್ಕನಿನ ರಾಜ್ಯದೊಳಗೆ. ಈ ದಕ್ಷಿಣ ಭಾರತದ ರಾಜ್ಯದೊಳಗೆ ಪಲ್ಲವರು, ಚೇರರು, ಚೋಳರು, ಪಾಂಡ್ಯರು ಅಂತಕ್ಕಂಥದ್ದನ್ನು ನೋಡ್ಕೋಬೇಕು. ಸಂಗಮ ಸಾಹಿತ್ಯದ ಆ 3 ಮನೆತನಗಳು ಬರ್ತಾರೆ. ಪಲ್ಲವ, ಚೇರ, ಚೋಳ, ಪಾಂಡ್ಯ ಅಂತಕ್ಕಂಥದ್ದು ಇವು 3 ಸಂಗಮ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಮನೆತನಗಳು, ರಾಜ ಮನೆತನಗಳು. ಅದೇ ರೀತಿಯಾಗಿ ಪೂರ್ವ ಭಾರತದ ರಾಜ್ಯಗಳು. ಸೊ ಇದ್ರೊಳಗೆ ಬಂಗಾಳದ ಪಾಲರು ಮತ್ತು ಸೇನರು, ಕಾಮರೂಪದ ವರ್ಮನರು, ಒಡಿಶಾದ ಬೌಮಕರರು ಮತ್ತು ಸೋಮವಂಶಿಗಳು ಅಂತಕ್ಕಂಥದ್ದನ್ನು ನೋಡ್ಕೋಬೇಕು. ಇನ್ನು ಪಶ್ಚಿಮ ಭಾರತದ ರಾಜ್ಯಗಳು ಅಂತ ಬಂದಾಗ ವಲ್ಲಭಿಯ ಮೈತ್ರಕರು ಮತ್ತು ಗುಜರಾತ್ನ ಚಾಲುಕ್ಯರು. ಉತ್ತರ ಭಾರತದ ರಾಜ್ಯಗಳು ಅಂದಾಗ ಗುರ್ಜರ ಪ್ರತಿಹಾರರು, ಕಲಾಚಾರಿ ಛೇದಿಗಳು, ಗಹಡ್ವಾಲರು ಮತ್ತು ಪಾರಮರರು, ರಜಪೂತ್ ಮನೆತನಗಳು ಬರ್ತಾವ್ರಿ. ಇವನ್ನುಗಳನ್ನು ನೋಡ್ಕೋಬೇಕು ರೀ. ಅದಾದ ನಂತರ ಈ ಆರಂಭಿಕ ಮಧ್ಯಕಾಲೀನ ಭಾರತದ ಲಕ್ಷಣ ಕುರಿತು ಪ್ರಶ್ನೆಗಳು ಬರ್ತಕ್ಕಂಥದ್ದು. ಇಲ್ಲಿ ಆಡಳಿತ ಮತ್ತು ರಾಜಕೀಯ ರಚನೆ, ರಾಜಪ್ರಭುತ್ವದ ಸಿಂಧುತ್ವದ ಬಗ್ಗೆ ನೀವು ಓದ್ಕೋಬೇಕಾಗುತ್ತೆ. ಇನ್ನು ಕೃಷಿ ಆರ್ಥಿಕತೆಗೆ ಸಂಬಂಧಿಸಿದಂತೆ ಭೂದಾನಗಳು, ಬದಲಾಗುತ್ತಿರುವ ಉತ್ಪಾದನಾ ಸಂಬಂಧಗಳು, ಶೈಕ್ಷಣಿಕ ಭೂ ಹಕ್ಕುಗಳು, ರೈತಾಪಿ ವರ್ಗ, ಜಲಸಂಪನ್ಮೂಲಗಳು, ತೆರಿಗೆ ವ್ಯವಸ್ಥೆ, ನಾಣ್ಯಗಳು ಮತ್ತು ಚಲಾವಣೆ ವ್ಯವಸ್ಥೆ ಬಗ್ಗೆ ನೋಡಬೇಕು. ಅದರಾಗ್ರಿ ಕೃಷಿ ಮತ್ತು ಆರ್ಥಿಕತೆ ಒಳಗೆ. ಇನ್ನು ಅದೇ ರೀತಿಯಾಗಿ ವ್ಯಾಪಾರ ಮತ್ತು ನಗರೀಕರಣ. ಇದರೊಳಗೆ ಮುಖ್ಯವಾಗಿ ವ್ಯಾಪಾರದ ಮಾದರಿಗಳು ನೋಡ್ರಿ. ನಗರೀಕೃತ ವಸತಿಗಳು, ಬಂದರುಗಳು ಮತ್ತು ವ್ಯಾಪಾರ ಮಾರ್ಗಗಳು, ಸರಕುಗಳು ವಿನಿಮಯ, ವ್ಯಾಪಾರ ಶ್ರೇಣಿಗಳು, ಆಗ್ನೇಯ ಏಷ್ಯಾದಲ್ಲಿ ವ್ಯಾಪಾರ ಮತ್ತು ಹೊಸ ವ್ಯತ್ಯಾಸ ಅಂತಕ್ಕಂಥದ್ದನ್ನು ನೋಡ್ಕೋಬೇಕಾಗುತ್ತೆ ರೀ. ಇನ್ನು ಅದೇ ರೀತಿಯಾಗಿ ಬ್ರಾಹ್ಮಣ ಧರ್ಮಗಳ ಬೆಳವಣಿಗೆ ಅಂತಕ್ಕಂಥದ್ದು. ಅದರಲ್ಲಿ ವೈಷ್ಣವ ಧರ್ಮ, ಶೈವ ಧರ್ಮ, ಅವುಗಳ ದೇವಾಲಯಗಳು, ಪೋಷಣೆ ಮತ್ತು ಪ್ರಾದೇಶಿಕ ಶಾಖೆಗಳು, ದೇವಾಲಯ ಮತ್ತು ವಾಸ್ತುಶಿಲ್ಪ. ಸೊ ಇವೆಲ್ಲವೂ ನೋಡ್ಕೋಬೇಕು ನೋಡ್ರಿ. ದಾನ, ತೀರ್ಥ, ಭಕ್ತಿ ಅದವಲ್ರಿ ಅವೆಲ್ಲ. ಅದರೊಳಗೆ ಮುಖ್ಯವಾಗಿ ಶಂಕರಾಚಾರ್ಯರು, ಮಧ್ವಾಚಾರ್ಯರು ಮತ್ತು ರಾಮಾನುಜಾಚಾರ್ಯರ ಬಗ್ಗೆ ಎನಿ ಕಂಡೀಷನ್ ನೀವು ಓದಲೇಬೇಕು. ಇನ್ನು ಸಮಾಜ, ವರ್ಣ, ಜಾತಿ ಮತ್ತು ಜಾತಿಗಳ ಪ್ರಸರಣ, ಮಹಿಳೆಯರ ಸ್ಥಾನಮಾನ, ಲಿಂಗ, ವಿವಾಹ ಮತ್ತು ಆಸ್ತಿ ಸಂಬಂಧಗಳು, ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರು, ರೈತರಾಗಿ ಬುಡಕಟ್ಟು ಜನರು ಮತ್ತು ವರ್ಣ ವ್ಯವಸ್ಥೆಯಲ್ಲಿ ಅವರ ಸ್ಥಾನ, ಅಸ್ವಸ್ಥತೆ ಅಂತಕ್ಕಂಥದ್ದು, ಅಸ್ಪೃಶ್ಯತೆ ಇವೆಲ್ಲ ನೋಡ್ಕೋಬೇಕು. ಸಮಾಜ ಅಂತ ಬಂದಾಗ ಶಿಕ್ಷಣ ಮತ್ತು ಶಿಕ್ಷಣ ಸಂಸ್ಥೆಗಳು ಅಂತ ಬಂದಾಗ ಅಗ್ರಹಾರಗಳು, ಮಠಗಳು, ಮಹಾವಿಹಾರಗಳು ಇವೆಲ್ಲ ಶಿಕ್ಷಣ ಕೇಂದ್ರಗಳು ಆಗಿರ್ತಾರೆ. ಅವುಗಳು ನೋಡ್ಕೋಬೇಕು. ಪ್ರಾದೇಶಿಕ ಭಾಷೆಗಳ ಬೆಳವಣಿಗೆ ಸಹ ನೋಡ್ಕೋಬೇಕಾಗುತ್ತೆ. ಇನ್ನು ಆರಂಭಿಕ ಮಧ್ಯಕಾಲೀನ ಭಾರತದ ರಾಜ್ಯ ರಚನೆಯ ಕುರಿತಾದ ಚರ್ಚೆಗಳು ಇಲ್ಲಿ. ಸೊ ಇದರೊಳಗೆ ಊಳಿಗಮಾನ್ಯ ಮಾದರಿ, ವಿಭಾಗೀಯ ಮಾದರಿ, ಸಂಯೋಜಿತ ಮಾದರಿ ಇವುಗಳು ಮುಖ್ಯವಾಗಿರ್ತವೆ. ಇನ್ನು ಅದೇ ರೀತಿಯಾಗಿ ಅರಬ್ ಒಪ್ಪಂದಗಳು ಅಂತ ಬಂದಾಗ ಸುಲೈಮಾನ್, ಗಜ್ನಿವಿಯ ವಿಜಯಗಳು, ಅಲ್ಬೆರುನಿಯ ವಿವರಣೆಗಳು. ಸೊ ಇವನ್ನು ನೋಡ್ಕೋಬೇಕು. ಇನ್ನು ಅದೇ ರೀತಿಯಾಗಿ ಚಾಪ್ಟರ್ 4 ಮುಖ್ಯವಾಗಿ ಬರ್ತಕ್ಕಂಥ ವಿಷಯಗಳು ಯಾವ್ಯಾವಪ್ಪ ಅಂತಂದರೆ ಮಧ್ಯಕಾಲೀನ ಭಾರತದ ಇತಿಹಾಸದ ಆಕರಗಳು. ಸೊ ಇದರೊಳಗೆ ಪುರಾತತ್ವ, ಶಾಸನ ಮತ್ತು ನಾಣ್ಯಶಾಸ್ತ್ರದ ಆಕರಗಳು, ಅದೇ ರೀತಿ ಭೌತಿಕ ಆಧಾರಗಳು ಮತ್ತು ಸ್ಮಾರಕಗಳು, ವೃತ್ತಾಂತಗಳು, ಸಾಹಿತ್ಯಿಕ ಆಕರ ಅಂತ ಬಂದಾಗ ಅಲ್ಲಿ ಪರ್ಷಿಯನ್ ಸಂಸ್ಕೃತ ಮತ್ತು ಪ್ರಾದೇಶಿಕ ಭಾಷೆಗಳು, ದಪ್ಪರ್ ಖಾನಗಳು, ಫರ್ಮಾನುಗಳು, ಬಹಿರ್ಗಳು, ಪೋತಿಗಳು, ಅಕ್ಕರಾತ್ ವಿದೇಶಿ ಪ್ರವೇಶಗಳ ವಿವರಣೆಗಳು. ಸೊ ಇವೆಲ್ಲ ನೀವು ನೋಡ್ಕೋಬೇಕು. ಯಾವುದ್ರಿ 4ನೇ ಚಾಪ್ಟರ್ ಒಳಗೆ ಮಧ್ಯಕಾಲೀನ ಭಾರತ ಇತಿಹಾಸದ ಆಕರಗಳಂತಾಗ. ಇನ್ನು ರಾಜಕೀಯ ಬೆಳವಣಿಗೆ ಅಂತ ಬಂದಾಗ ಸೊ ಮಧ್ಯಕಾಲೀನಲ್ಲಿ ಬರ್ತಕ್ಕಂಥ ರಾಜರೇ ಅವರು ದೆಹಲಿ ಸುಲ್ತಾನರ ಬಗ್ಗೆ ಅವಾಗ 5 ಮನೆತನಗಳ ಬಗ್ಗೆ ನೋಡ್ಕೋಬೇಕು ರೀ. ಸೊ ಎಲ್ಲದು ನೋಡ್ರಿ ಅವೆಲ್ಲ 5 ಮನೆತನಗಳ ಬಗ್ಗೆ ನೋಡ್ಕೋಬೇಕು. ಅದೇ ರೀತಿಯಾಗಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ, ಬಾಬರ್, ಹುಮಾಯೂನ್ ಅವ್ರಗಳ ಬಗ್ಗೆ ನೋಡ್ಕೋಬೇಕು. ಎಲ್ಲ ನೋಡ್ಕೊಳ್ರಿ, ಸ್ಕ್ರೀನ್ಶಾಟ್ ತಗೊಳ್ರಿ. ಉತ್ತರ ಕಾಲೀನ ಮೊಘಲರು ಮತ್ತು ಮೊಘಲ್ ಸಮಾಜದ ವಿಘಟನೆ ಅಂತಕ್ಕಂಥದ್ರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ ವಿಜಯನಗರ ಮತ್ತು ಬಹುಮನಿ ಅಂತ ಬಂದಾಗ ಸೊ ಇಲ್ಲಿ ನೋಡ್ರಿ ದಕ್ಕನ್ ಸುಲ್ತಾನರು, ಬಿಜಾಪುರ ಅವೇನು 5 ಮನೆತನಗಳದವಲ್ಲ ಇಲ್ಲಿ ಕೊಟ್ಟರು ನೋಡ್ರಿ, ಅವ್ರು ಮೆನ್ಷನ್ ಮಾಡ್ಯಾರ.
ಈ 5 ಮನೆತನಗಳ ಬಗ್ಗೆ ನೀವು ಚರ್ಚೆ ಮಾಡಬೇಕು ಮತ್ತು ಓದಬೇಕು, ಸ್ಟಡಿ ಮಾಡಬೇಕು. ಉದಯ, ವಿಸ್ತರಣೆ, ವಿಘಟನೆ ಅವೆಲ್ಲವೂ ಓದಬೇಕಾಗುತ್ತೆ. ಅದರೊಂದಿಗೆ ಪೂರ್ವಗಂಗರು ಮತ್ತು ಸೂರ್ಯವಂಶ ಗಜಪತಿಗಳ ಕುರಿತು ತಿಳ್ಕೊಬೇಕು. ಇನ್ನು ಮರಾಠರ ಉದಯ ಮತ್ತು ಶಿವಾಜಿಯಿಂದ ಸ್ವರಾಜ್ಯದ ಸ್ಥಾಪನೆ. ಮರಾಠ ಒಂದು ಮಹಾರಾಷ್ಟ್ರದೊಳಗೆ ಒಂದೇನು ಮರಾಠ ವಂಶವನ್ನು ಸ್ಥಾಪನೆ ಮಾಡಿ ಆ ಒಂದು ವಂಶದಿಂದ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದಂತಹ ಮಹಾನ್ ವೀರ ಯಾವುದು? ಛತ್ರಪತಿ ಶಿವಾಜಿ. ಆತನ ಒಂದು ಆ ಬಗ್ಗೆ ತಿಳ್ಕೊಬೇಕು. ಅದಾದ ನಂತರ ಪೇಶ್ವೆಗಳ ಕಾಲದಲ್ಲಿ ಮರಾಠರ ವಿಸ್ತರಣೆ, ಮೊಘಲ್ ಮರಾಠ ಸಂಬಂಧಗಳು, ಮರಾಠ ಒಕ್ಕೂಟ ಮತ್ತು ಪತನದ ಕಾರಣಗಳಂತಕ್ಕಂಥದ್ದನ್ನು ನೋಡ್ಕೋಬೇಕಾಗುತ್ತೆ. ಸೊ ಇದಷ್ಟು 4ನೇ ಚಾಪ್ಟರ್ ಇದೆ. ಇನ್ನು 5ನೇ ಚಾಪ್ಟರ್, ಸೊ ಇದರಲ್ಲಿ ಮುಖ್ಯವಾಗಿ ಆಡಳಿತ ಮತ್ತು ಆರ್ಥಿಕ ಬಗ್ಗೆ, ಅಂದರೆ ಸುಲ್ತಾನರ ಆಡಳಿತ ಸ್ವರೂಪ, ಧರ್ಮಕ್ಕೆ ಏನಿರ್ತಾವಲ್ಲ, ಸೊ ಅವುಗಳ ಬಗ್ಗೆ ನೋಡ್ಕೋಬೇಕಾಗತ್ತೆ. ಇದೇ ರೀತಿಯಾಗಿ ಶೇರ್ ಶಾನ ಆಡಳಿತ ಸುಧಾರಣೆಗಳು, ಮೊಘಲ್ ಆಡಳಿತ, ಕೇಂದ್ರ, ಪ್ರಾಂತೀಯ, ಸ್ಥಳೀಯ, ಮನ್ಸಬ್ದಾರಿ ಮತ್ತು ಜಾಗೀದಾರಿ ಪದ್ಧತಿಗಳು. ಸೊ ಮೋಸ್ಟ್ ಇಂಪಾರ್ಟೆಂಟ್ ರೀ. ಸೊ ಸುಮಾರು ಬಾರಿ ಈ ಒಂದು ವಿಷಯದ ಮೇಲೆ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಹಾಗಾಗಿ ಇದು ಸ್ವಲ್ಪ ಒತ್ತನ್ನು ನೀಡಿ ಏನು ಮಾಡಿರಿ, ಓದ್ಕೋಬೇಕ್ರಿ. ಇನ್ನು ದಕ್ಕನ್ನಲ್ಲಿ ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು. ಸೊ ದಕ್ಕನ್ನಲ್ಲಿ ಆಡಳಿತ ವ್ಯವಸ್ಥೆ ಏನಪ್ಪ ಅಂತಂದರೆ, ಇಲ್ಲಿ ವಿಜಯನಗರ ರಾಜ್ಯ ಮತ್ತು ರಾಜಕೀಯ ವ್ಯವಸ್ಥೆ, ಬಹುಮನಿ ಆಡಳಿತ ವ್ಯವಸ್ಥೆ, ಮರಾಠರ ಆಡಳಿತ, ಅಷ್ಟಪ್ರಧಾನ ವ್ಯವಸ್ಥೆ. ಸೊ ಇವೆಲ್ಲ ದಕ್ಕನಿನ ಆಡಳಿತ ವ್ಯವಸ್ಥೆ ಬಗ್ಗೆ ತಿಳಿಸ್ತಕ್ಕಂಥದ್ದು. ಇನ್ನು ದೆಹಲಿ ಸುಲ್ತಾನರು ಮತ್ತು ಮೊಘಲರ ಕಾಲದಲ್ಲಿ ಗಡಿ ಪ್ರದೇಶದ ರಾಜಕೀಯ ವ್ಯವಸ್ಥೆ ಬಗ್ಗೆ ನೋಡ್ಕೋಬೇಕು. ಸುಲ್ತಾನರು ಮತ್ತು ಮೊಘಲರ ಕಾಲದಲ್ಲಿ ಅಂತಾರಾಜ್ಯ ಸಂಬಂಧಗಳ ಬಗ್ಗೆ ನೋಡ್ಕೊಳ್ರಿ. ಕೃಷಿ ಮತ್ತು ನೀರಾವರಿ ವ್ಯವಸ್ಥೆ ಅಂತಕ್ಕಂಥದ್ದು. ಸೊ ಇದರೊಳಗೆ ಗ್ರಾಮೀಣ ಆರ್ಥಿಕತೆ, ರೈತಾಪಿ ವರ್ಗ, ಅನುದಾನಗಳು ಮತ್ತು ಕೃಷಿ ಸಾಲಗಳು, ನಗರೀಕರಣ ಮತ್ತು ಜನಸಂಖ್ಯೆ ರಚನೆ, ಇವುಗಳ ಬಗ್ಗೆ ನೋಡ್ಕೋಬೋದು. ಕೃಷಿ ಮತ್ತು ಉತ್ಪಾದನೆ, ನೀರಾವರಿ ವ್ಯವಸ್ಥೆ ಒಳಗೆ. ಇನ್ನು ಉದ್ಯಮಗಳು, ಹತ್ತಿ, ಜವಳಿ, ಕರಕುಶಲ ವಸ್ತುಗಳು, ಕೃಷಿ ಆಧಾರಿತ ಉದ್ಯಮಗಳು, ಸಂಘಟನೆ, ಕಾರ್ಖಾನೆಗಳು ಮತ್ತು ತಂತ್ರಜ್ಞಾನ. ಸೊ ಇವು ಉದ್ಯಮಿಗೆ ಬರ್ತಕ್ಕಂಥದ್ದು. ಇನ್ನು ವ್ಯಾಪಾರ ಮತ್ತು ವಾಣಿಜ್ಯದಾಗ ರಾಜ್ಯದ ನೀತಿಗಳು, ಆಂತರಿಕ ಮತ್ತು ಬಾಹ್ಯ ವ್ಯಾಪಾರ, ಯುರೋಪಿಯನ್ ವ್ಯಾಪಾರ, ವ್ಯಾಪಾರ ಕೇಂದ್ರಗಳು ಮತ್ತು ಬಂದರುಗಳು, ಸಾರಿಗೆ ಮತ್ತು ಸಂಪರ್ಕ. ಸೊ ಇವುಗಳ ಬಗ್ಗೆ ನೀವು ನೋಡ್ಕೋಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ ಉಂಡಿ ಮತ್ತು ವಿಮೆ, ಅಂದರೆ ವಿನಿಮಯ ಪತ್ರಗಳು ಮತ್ತು ವಿಮೆ ಅಂತಕ್ಕಂಥದ್ದು. ರಾಜ್ಯದ ಆದಾಯ, ವೆಚ್ಚ, ನಾಣ್ಯ ಮತ್ತು ಟಂಕಶಾಲೆ ವ್ಯವಸ್ಥೆ, ಕ್ಷಾಮಗಳು, ರೈತರ ದಂಗೆಗಳ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಏನಾಗಿತ್ತು 5ನೇ ಚಾಪ್ಟರ್ನ ಒಂದು ಪಠ್ಯಕ್ರಮ. ಇನ್ನು 6ನೇ ಚಾಪ್ಟರ್ ರೀ. ಸೊ ಈ ಒಂದು ಚಾಪ್ಟರ್ ಒಳಗೆ ಮುಖ್ಯವಾಗಿ ಸಮಾಜ ಮತ್ತು ಸಂಸ್ಕೃತಿ ಬಗ್ಗೆ ಓದ್ಕೋಬೇಕಾಗತ್ತೆ. ಈ ಒಂದು ವಿಷಯದೊಳಗೆ ಸಾಮಾಜಿಕ ಸಂಘಟನೆ ಮತ್ತು ಸಾಮಾಜಿಕ ರಚನೆ ಬಗ್ಗೆ ನೀವು ಪರ್ಫೆಕ್ಟಾಗಿ ತಿಳ್ಕೊಬೇಕು. ಇನ್ನು ಸೂಫಿಗಳು. ಸೊ ಸೂಫಿಗಳು ಅಂತ ಬಂದಾಗ ಅವ್ರ ಬಗ್ಗೆ ಏನೇನು ಓದ್ಕೋಬೇಕು ಅಂತಂದಾಗ ಅವರ ಪಂಥಗಳು ಯಾವುವು, ನಂಬಿಕೆಗಳೇನು ಮತ್ತು ಆಚರಣೆಗಳು ಯಾವುವು, ಪ್ರಮುಖ ಸೂಫಿ ಸಂತರು ಯಾರ್ಯಾರಿದ್ದರು, ಸಾಮಾಜಿಕ ಸಾಮರಸ್ಯ, ಅವನ್ನೆಲ್ಲ ನೀವೇ ಮಾಡ್ಬೇಕ್ರಿ. ಒಂದೊಂದಾಗಿ ವೈಯಕ್ತಿಕವಾಗಿ ಅಧ್ಯಯನ ಮಾಡಬೇಕು. ಇನ್ನು ಅದೇ ರೀತಿಯಾಗಿ ಭಕ್ತಿ ಚಳವಳಿ ಅಂತ ಬಂದಾಗ ಶೈವ ಧರ್ಮ, ವೈಷ್ಣವ ಧರ್ಮ ಮತ್ತು ಶಾಕ್ತ ಧರ್ಮ ಇವುಗಳು ಮುಖ್ಯವಾಗ್ತವೆ ರೀ, ಅವು ಭಕ್ತಿ ಚಳವಳಿ ಒಳಗೆ. ಇದಾದ ನಂತರ ಮಧ್ಯಕಾಲೀನ ಸಂತರು ಅಂತಕ್ಕಂಥದ್ದು. ಸೊ ಮಧ್ಯಕಾಲೀನ ಸಂತರು ಅಂದರೆ ಇದ್ರೊಳಗೆ ಯಾರ್ಯಾರು ಬರ್ತಾರೆ, ಏನೇನು ಯಾವ್ಯಾವುದು ಓದ್ಕೋಬೇಕು ಅಂತಕ್ಕಂಥದ್ದು. ಉತ್ತರ ಮತ್ತು ದಕ್ಷಿಣ ಸಾಮಾಜಿಕ, ರಾಜಕೀಯ ಮತ್ತು ಧಾರ್ಮಿಕ ಜೀವನದ ಮೇಲಿನ ಅವರ ಪ್ರಭಾವ. ಮಧ್ಯಕಾಲೀನ ಭಾರತದ ಮಹಿಳಾ ಸಂತರು ಚೈತನ್ಯ, ಮೀರಾಬಾಯಿ. ಸೊ ಅವ್ರ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಇನ್ನು ಅದು ಮುಗಿದ ಮೇಲೆ ಸಿಖ್ ಚಳವಳಿ ಒಳಗೆ ಗುರುನಾನಕ್ ದೇವ ಮತ್ತು ಅವರ ಬೋಧನೆಗಳು, ಆಚರಣೆಗಳು, ಆದಿಗ್ರಂಥ, ಖಾಲ್ಸಾ ಪಂಥ. ಸೊ ಇವು ಸಿಖ್ ಚಳವಳಿ ಒಳಗೆ ಓದ್ತಕ್ಕಂಥ ಮುಖ್ಯವಾದ ವಿಷಯಗಳು. ಇನ್ನು ಸಾಮಾಜಿಕ ವರ್ಗೀಕರಣ ಅಂತ ಅಂದಾಗ ಆಡಳಿತ ವರ್ಗ, ಪ್ರಮುಖ ಧಾರ್ಮಿಕ ಗುಂಪುಗಳು, ಉಲೇಮಾಗಳು, ವರ್ತಕರು, ವೃತ್ತಿಪರ ವರ್ಗಗಳು, ರಜಪೂತ ಸಮಾಜ ಸುಧಾರಕರು. ಸೊ ಇವೆಲ್ಲ ನೀವು ನೋಡ್ಕೋಬೇಕು. ಇನ್ನು ಗ್ರಾಮೀಣ ಸಮಾಜ ಅಂತಕ್ಕಂಥದ್ದು ಸಣ್ಣ ಪಾಳೆಗಾರರು, ಗ್ರಾಮ ಅಧಿಕಾರಿಗಳು, ಸಾಗುವಳಿದಾರರು ಮತ್ತು ಸಾಗುವಳಿ ಮಾಡದ ವರ್ಗಗಳು, ಕಸುಬುದಾರರು. ಇವುಗಳು ಎಲ್ಲರೂ ಒಂದೇ ಸಮಾಜಕ್ಕೆ ಸೇರಿರ್ತವೆ. ಅವು ಯಾವ ಗ್ರಾಮೀಣ ಸಮಾಜದೊಳಗೆ ಇರ್ತಕ್ಕಂಥವು. ಇನ್ನು ಅದೇ ರೀತಿಯಾಗಿ ಮಹಿಳೆಯರ ಸ್ಥಾನಮಾನ ಅಂತಕ್ಕಂಥದ್ದು. ಸೊ ಮಹಿಳೆಯರ ಸ್ಥಾನಮಾನ ಅಂತ ಅಂದಾಗ ಅಲ್ಲಿ ಜಲಾನ ಪದ್ಧತಿ, ದೇವದಾಸಿ ಪದ್ಧತಿ, 2 ಪದ್ಧತಿಗಳ ಕುರಿತು ತಿಳ್ಕೋಬೇಕು. ಯಾವುದ್ರೆ ಮಹಿಳೆಯರ ಸ್ಥಾನಮಾನದೊಳಗೆ. ಇನ್ನು ಅದೇ ರೀತಿ ಮುಂದುವರೆದು ಶಿಕ್ಷಣದ ಬೆಳವಣಿಗೆ ಅಂದಾಗ
ಶಿಕ್ಷಣ ಕೇಂದ್ರಗಳು ಮತ್ತು ಪಠ್ಯಕ್ರಮ ಮದರಸ ಶಿಕ್ಷಣ. ಸೊ ಇವುಗಳ ಒಂದು ಬೆಳವಣಿಗೆ ಆಗ್ಬೇಕು ಅಂತಕ್ಕಂಥದ್ದು. ಇನ್ನು ಲಲಿತ ಕಲೆಗಳು ಅಂತ ಅಂದಾಗ ಚಿತ್ರಕಲೆಯ ಪ್ರಮುಖ ಶೈಲಿಗಳು ಮೊಘಲ್, ರಾಜಸ್ಥಾನ್, ಪಹಾರಿ, ಗರ್ವಾಲಿ ಸಂಗೀತದ ಬೆಳವಣಿಗೆ. ಸೊ ಇವಿಷ್ಟು ಏನಾಗ್ತಾರೆ, ಇವು ಲಲಿತ ಕಲೆಗಳಿಗೆ ಸಂಬಂಧಪಟ್ಟಂಗೆ ನೋಡ್ಕೋಬೇಕಾದ್ರೆ. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪ. ಸೊ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಬಂದಾಗ ಇಸ್ಲಾಮಿಕ್ ವಾಸ್ತುಶಿಲ್ಪ, ಮೊಘಲ್ ವಾಸ್ತುಶಿಲ್ಪ, ಪ್ರಾದೇಶಿಕ ಶೈಲಿಗಳು, ಇಂಡೋ ಅರೇಬಿಕ್ ವಾಸ್ತುಶಿಲ್ಪ, ಮೊಘಲ್ ಉದ್ಯಾನಗಳು, ಮರಾಠ ಕೋಟೆಗಳು, ದರ್ಗಾಗಳು ಮತ್ತು ದೇವಾಲಯಗಳ ಬಗ್ಗೆ ನೀವು ಕೂಲಂಕಷವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಆಧುನಿಕ ಭಾರತೀಯ ಇತಿಹಾಸದ ಆಕಾರಗಳು ಅಂತ ಅಂದಾಗ ದಾಖಲೆಗಳು, ಜೀವನ ಚರಿತ್ರೆಗಳು ಮತ್ತು ನೆನಪಿನಂಗಳ ವರ್ತಮಾನ ಪತ್ರಿಕೆಗಳು, ಮೌಖಿಕ ಆಧಾರಗಳು, ಸೃಜನಶೀಲ ಸಾಹಿತ್ಯ ಮತ್ತು ವರ್ಣಚಿತ್ರಗಳು, ಸ್ಮಾರಕಗಳು, ನಾಣ್ಯಗಳು. ಸೊ ಇದಿಷ್ಟು 7ನೇ ಚಾಪ್ಟರ್ ಒಳಗೆ 1ನೇ ಅಂಶದೊಳಗೆ ಬರ್ತಕ್ಕಂಥದ್ದು. ಇನ್ನು ಬ್ರಿಟಿಷರ ಶಕ್ತಿ ಉದಯ ಅಂತಕ್ಕಂಥದ್ದು 16ರಿಂದ 18ನೇ ಶತಮಾನದಲ್ಲಿ ಭಾರತಕ್ಕೆ ಯುರೋಪಿಯನ್ರ ವರ್ತಕರು ಬಂದರು. ಅವರು 16ರಿಂದ 18ನೇ ಶತಮಾನದೊಳಗೆ ಪೋರ್ಚುಗೀಸರು, ಡಚ್ಚರು, ಫ್ರೆಂಚ್ ಮತ್ತು ಬ್ರಿಟಿಷರು ಇದರಲ್ಲಿ ಮುಖ್ಯವಾಗಿ ತಿಳ್ಕೋಬೇಕು ಅವ್ರ ಬಗ್ಗೆ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಸ್ಥಾಪನೆ ಮತ್ತು ವಿಸ್ತರಣೆ ಇದು ಕಡ್ಡಾಯ. ಪ್ರಮುಖ ಭಾರತೀಯ ಸ್ಥಾನಗಳೊಂದಿಗೆ ಬ್ರಿಟಿಷರ ಸಂಬಂಧಗಳು. ಸೊ ಇದು ಕಂಟಿನ್ಯೂ. ಇನ್ನು ಮುಂದುವರಿದು 1857ರ ದಂಗೆ. ಸೊ ಇದರ ಕಾರಣಗಳೇನು, ಪರಿಣಾಮಗಳೇನು, ಸ್ವರೂಪ ಇವೆಲ್ಲವುಗಳು ನೋಡ್ಕೋಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ ಈಸ್ಟ್ ಇಂಡಿಯಾ ಕಂಪ್ನಿ ಮತ್ತು ಬ್ರಿಟಿಷ್ ಕಿರೀಟದ ಆಡಳಿತ. ಸೊ ಇಂಡಿಯಾ ಕಂಪ್ನಿ ಹೇಳಿದಂತ ಏನು ಮಾಡ್ಬೇಕ್ರಿ, ಇಲ್ಲಿ ಆಡಳಿತ ನಡೆಸಬೇಕಾಗುತ್ತೆ. ಅದ್ರ ವಿರುದ್ಧ ನಡೆಸೋಂಗಿತ್ತಾದ್ರೆ ಅವರು ಅಧಿಕಾರದಿಂದ ಕೆಳಗಿಳಿಸುವಂಥ ಶಕ್ತಿ ಇಂಗ್ಲೆಂಡ್ ಸರ್ಕಾರಕ್ಕೆ ಇರುತ್ತೆ. ಇನ್ನು ಕಂಪನಿಯ ಅಡಿಯಲ್ಲಿ ಪರಮಾಧಿಕಾರ, ಸಿವಿಲ್ ಸೇವೆ, ನ್ಯಾಯಾಂಗ, ಪೊಲೀಸ್ ಮತ್ತು ಸೈನ್ಯ. ಬ್ರಿಟಿಷ್ ಕಿರೀಟದ ಅಡಿಯಲ್ಲಿ ದೇಶೀಯ ಸಂಸ್ಥಾನಗಳಲ್ಲಿ ಬ್ರಿಟಿಷ್ ನೀತಿ ಮತ್ತು ಪರಮಾಧಿಕಾರ ಅಂತಕ್ಕಂಥದ್ದನ್ನು ನೋಡ್ಕೋಬೇಕು. ಇನ್ನು ಅದೇ ರೀತಿಯಾಗಿ ಸ್ಥಳೀಯ ಸ್ವಾಯತ್ತ ಸರ್ಕಾರ, ಸಂವಿಧಾನಾತ್ಮಕ ಬದಲಾವಣೆಗಳು. ಸೊ ಇದಿಷ್ಟು ಏನಾಗಿತ್ತು ರೀ, ಅದು ಚಾಪ್ಟರ್ 7ರದ ಒಂದು ಪಠ್ಯಕ್ರಮ. ಇನ್ನು ಅದೇ ರೀತಿಯಾಗಿ ಘಟಕ 8. ಸೊ ಇದ್ರೊಳಗೆ ವಸಾಹತುಶಾಹಿ ಬಗ್ಗೆ ನೋಡ್ಕೊಳ್ರಿ. ಕೃಷಿಯ ವಿಸ್ತರಣೆ ಮತ್ತು ವಾಣಿಜ್ಯೀಕರಣ, ಉದ್ಯಮಗಳ ಪತನ, ಬ್ರಿಟಿಷ್ ಕೈಗಾರಿಕಾ ನೀತಿ, ಹಣಕಾಸು ನೀತಿ, ಹೊಸ ನಗರ ಕೇಂದ್ರಗಳ ಬೆಳವಣಿಗೆ, ಕ್ಷಾಮಗಳು, ಸಾಂಕ್ರಾಮಿಕ ರೋಗಗಳು ಮತ್ತು ಸರ್ಕಾರದ ನೀತಿ, ಬುಡಕಟ್ಟು ಮತ್ತು ರೈತ ಚಳುವಳಿಗಳು, ಪರಿವರ್ತನೆ ಹಂತದಲ್ಲಿ ಭಾರತೀಯ ಸಮಾಜ, ಹೊಸ ಶಿಕ್ಷಣ ನೀತಿ, ಭಾರತೀಯ ಪುನರ್ಜೀವನ. ಸೊ ಇವೆಲ್ಲ ಸ್ಕ್ರೀನ್ಶಾಟ್ ತೊಗೊಳ್ರಿ. ತಗೊಂಡು ಏನು ಮಾಡಿರಿ, ನೀವು ನೋಟ್ಸ್ ಮಾಡಿಕೊಂಡು ಓದುವಂಥ ಪ್ರಯತ್ನವನ್ನು ಮಾಡಿರಿ. ಇನ್ನು ಮಹಿಳಾ ಪ್ರಶ್ನೆ, ಮುದ್ರಣ ಯಂತ್ರ, ಭಾರತೀಯ ಭಾಷೆಗಳು ಮತ್ತು ಸಾಂಸ್ಕೃತಿಕ ರೂಪಗಳ ಆಧುನೀಕರಣ ಇವುಗಳ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ ರೀ. ಇನ್ನು ಅದೇ ರೀತಿಯಾಗಿ 9ನೇ ಪ್ರಶ್ನೆ, 9ನೇ ಒಂದು ಚಾಪ್ಟರ್ ಒಳಗೆ ಭಾರತೀಯ ರಾಷ್ಟ್ರೀಯತೆಯ ಉದಯ ಅಂತಕ್ಕಂಥದ್ದು. ಇದರೊಳಗೆ ಮುಖ್ಯವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ, ಸ್ವದೇಶಿ ಮತ್ತು ಸ್ವರಾಜ್ಯ, ಗಾಂಧೀಜಿಯವರ ಜನಸಮೂಹ ಚಳವಳಿಗಳು. ಸೊ ಇವೆಲ್ಲವೂ ನೋಡ್ಕೋಬೇಕು. ಇಲ್ಲಿಂದ ಎಲ್ಲಿವರೆಗೆ ಅನ್ನೋದನ್ನು ನೋಡ್ಕೋಬೇಕು. 1885ರಿಂದ 1920ವರೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮತ್ತು ಬೆಳವಣಿಗೆ ಬಗ್ಗೆ ನೋಡ್ಕೋಬೇಕು ರೀ. ಅದಾದ ನಂತರ ಗಾಂಧೀಜಿ ಜನಸಮೂಹ ಚಳವಳಿಗಳು ಅವು ನೋಡ್ಕೊಳ್ರಿ. ಇನ್ನು ಎಡಪಂಥೀಯ ರಾಜಕೀಯ. ಸೊ ಇದನ್ನು ಶೋಷಿತ ವರ್ಗಗಳ ಕೋಮುವಾದೀಯ ರಾಜಕೀಯ, ಸ್ವಾತಂತ್ರ್ಯ ಮತ್ತು ವಿಭಜನೆಯತ್ತ ಸ್ವಾತಂತ್ರ್ಯೋತ್ತರ ಭಾರತ, ದೇಶೀಯ ಸಂಸ್ಥಾನ ವಿಲೀನೀಕರಣ ಏನಾಗುತ್ತಲ್ಲ ಅವನ್ನೆಲ್ಲವೂ ನೋಡ್ಕೋಬೇಕು ರೀ. ಸ್ವಾತಂತ್ರ್ಯ ಚಳವಳಿ ಬೆಳವಣಿಗೆ ಮತ್ತು ಉಗಮ ಮತ್ತು ಬೆಳವಣಿಗೆ ಕುರಿತು ಅಧ್ಯಯನ ಮಾಡಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ನೋಡ್ಕೋಬೇಕು ರೀ. ಅಧಿಕಾರಶಾಹಿಯ ರಚನೆ ನೋಡ್ಕೋಬೇಕು. ಹೊಸ ಶಿಕ್ಷಣ ನೀತಿ, ಆರ್ಥಿಕ ನೀತಿಗಳು ಮತ್ತು ಯೋಜನೆ ಪ್ರಕ್ರಿಯೆ, ರಾಜ್ಯಗಳ ಭಾಷಾ ಮರುಸಂಘಟನೆ, ವಿದೇಶಾಂಗ ನೀತಿಯ ಉಪಕ್ರಮಗಳ ಬಗ್ಗೆ ಓದ್ಕೋಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ ಈ ಒಂದು ಇತಿಹಾಸದ ಸಿಲೆಬಸ್ನ ಕೊನೆಯ ಚಾಪ್ಟರ್ 10ನೇ ಚಾಪ್ಟರ್. ಸೊ ಇದರೊಳಗೆ ಮುಖ್ಯವಾಗಿ ಏನೇನು ನೋಡ್ಕೋಬೇಕು, ಐತಿಹಾಸಿಕ ವಿಧಾನ, ಸಂಶೋಧನಾ ವಿಧಾನ ಮತ್ತು ಐತಿಹಾಸಿಕ ಲೇಖನ ಶಾಸ್ತ್ರ. ಅದಾದ ನಂತರ ಇತಿಹಾಸದ ವ್ಯಾಪ್ತಿ ಮತ್ತು ಮಹತ್ವ, ಇತಿಹಾಸದಲ್ಲಿ ವಸ್ತುನಿಷ್ಠತೆ ಮತ್ತು ಪೂರ್ವಾಗ್ರಹ, ಆಕರ ವಿಮರ್ಶೆ, ವಿಮರ್ಶಾತ್ಮಕ ಪರಿಶೀಲನೆ, ಸಂಶ್ಲೇಷಣೆ ಮತ್ತು ಉಪಸಂಹಾರ ಮಂಡನೆ, ಇತಿಹಾಸ ಮತ್ತು ಅದರ ಸಹಾಯಕ ವಿಜ್ಞಾನಗಳು, ಇತಿಹಾಸವು ವಿಜ್ಞಾನವೋ ಕಲೆಯೋ ಅಥವಾ ಸಮಾಜ ವಿಜ್ಞಾನವೋ ಎಂಬ ಒಂದು ವಾದ ಚರ್ಚೆಯನ್ನು ಕುರಿತು ನೀವು ಅಧ್ಯಯನ ಮಾಡಬೇಕು. ಕಾರಣ, ಕಾರ್ಯಾರಂಭ ಮತ್ತು ಕಲ್ಪನಾ ಶಕ್ತಿ. ಅದೇ ರೀತಿಯಾಗಿ ಪ್ರಾದೇಶಿಕ ಇತಿಹಾಸದ ಮಹತ್ವ, ಭಾರತೀಯ ಇತಿಹಾಸದ ಇತ್ತೀಚಿನ ವೃತ್ತಿಗಳು, ಸಂಶೋಧನಾ ವಿಧಾನ, ಇತಿಹಾಸದಲ್ಲಿ ಪರಿಕಲ್ಪನೆ, ಉದ್ದೇಶಿತ ಸಂಶೋಧನಾ ಕ್ಷೇತ್ರ ಅವುಗಳನ್ನು ನೋಡ್ಕೋಬೇಕು. ಇದೇ ರೀತಿ ಆಕರಗಳ ಬಗ್ಗೆ ಅಂತಂದರೆ ಇದು ರಿಸರ್ಚ್ ಪೇಪರ್ಗೆ ಸಂಬಂಧಪಟ್ಟಂತಕ್ಕಂಥದ್ದು.
ಇಲ್ಲಿ ಐತಿಹಾಸಿಕ ಸಂಶೋಧನೆ ಪ್ರವೃತ್ತಿಗಳು, ಇತ್ತೀಚಿನ ಭಾರತೀಯ ಇತಿಹಾಸ ಲೇಖನಶಾಸ್ತ್ರ, ಇತಿಹಾಸದಲ್ಲಿ ವಿಷಯದ ಆಯ್ಕೆ ಇವೆಲ್ಲ ನೋಡ್ಕೋಬೇಕು. ಸೊ ಟಿಪ್ಪಣಿ ಮಾಡಿಕೊಳ್ಳುವುದು, ಆಕಾರ ಸೂಚನೆ, ಅಡಿ ಟಿಪ್ಪಣಿ, ಗ್ರಂಥರವಣಿ, ಪ್ರಬಂಧ. ಸೊ ರಿಸರ್ಚ್ಗೆ ಪೇಪರ್ಗೆ ಸಂಬಂಧಪಟ್ಟಂಥ ಇದು ಒಂದು ಚಾಪ್ಟರ್ ಆಗೈತೆ ರೀ. ಇದನ್ನೆಲ್ಲ ನೋಡ್ಕೋಬೇಕ್ರಿ. ಸಾಹಿತ್ಯಿಕ ಚೌರ್ಯ, ಕೃತಿ ಚೌರ್ಯ ಅಂತ ಏನು ಬರ್ತಾವಲ್ಲ, ಬೌದ್ಧಿಕ ಪ್ರಾಮಾಣಿಕತೆ, ಇತಿಹಾಸ ಲೇಖನ, ಐತಿಹಾಸಿಕ ಬರವಣಿಗೆ ಆರಂಭ, ಪುನರ್ಜೀವನ ಮತ್ತು ಇತಿಹಾಸ ಬರಹದ ಮೇಲಿನ ಅದರ ಪ್ರಭಾವ, ಇತಿಹಾಸ ಬರಹದಲ್ಲಿ ಬರ್ಲಿನ್ ಕ್ರಾಂತಿ, ವಾನ್ ರಾಂಕೆ, ಇತಿಹಾಸದ ಮಾರ್ಕ್ಸ್ವಾದಿ ತತ್ವಶಾಸ್ತ್ರ, ವೈಜ್ಞಾನಿಕ ಭೌತಿಕವಾದ, ಇತಿಹಾಸದ ಚಕ್ರೀಯ ಸಿದ್ಧಾಂತ, ಅಸ್ವಾಲ್ಡ್ ಸ್ಪೆಂಗ್ಲರ್, ಸವಾಲು ಮತ್ತು ಪ್ರಕ್ರಿಯೆ ಸಿದ್ಧಾಂತ, ಅರ್ನಾಲ್ಡ್ ಜೋಸೆಫ್ ಟೈರ್ಸ್. ಸೊ ಇದಿಷ್ಟು ಏನೈತ್ರಿ ಇತಿಹಾಸದ ಇಲ್ಲೊಂದು ಐತೆ ನೋಡ್ರಿ ಪಾಯಿಂಟ್, ಇತಿಹಾಸದಲ್ಲಿ ಉತ್ತರ ಆಧುನಿಕತೆ ಅಂತಕ್ಕಂಥದ್ದು. ಸೊ ಇದಿಷ್ಟು ಏನೈತ್ರಿ ಕೆಸೆಟ್ 2026 ಇತಿಹಾಸ ಸಬ್ಜೆಕ್ಟಿನ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಒಂದು ಮಾಹಿತಿಯನ್ನು, ಪಠ್ಯಕ್ರಮವನ್ನು ನಾವು ಏನು ಮಾಡಿದ್ವಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ, ಸೊ ಅದನ್ನು ಏನು ಮಾಡಿದ್ರಿ ಇವತ್ತಿನ ಒಂದು ವಿಡಿಯೋದೊಳಗೆ ಚರ್ಚೆ ಮಾಡಿದ್ವಿ. ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ ಅಂತ ಹೇಳ್ತಾ, ಸೊ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಸಬ್ಸ್ಕ್ರೈಬ್ ಮಾಡಿಸ್ರಿ. ಸೊ ನಾವು ಏನು ಮಾಡ್ತೀವಿ ರೀ ಮುಂಬರುವ ದಿನಮಾನಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಈ ಒಂದು ಪಠ್ಯಕ್ರಮದಂತೆ ನಾವು ಏನು ಮಾಡ್ತೀವಿ ರೀ ಪ್ರತಿ ಚಾಪ್ಟರ್ನ ವಿವರಣೆ ಮತ್ತು MCQ ಪ್ರಶ್ನೆಗಳ ಚರ್ಚೆಯನ್ನು ನಾವು ಮಾಡ್ತೇವೆ. ಸೊ ದಯವಿಟ್ಟು ಏನು ಮಾಡಿರಿ ನಮ್ಮ ಚಾನಲ್ನ ಸದುಪಯೋಗ ಪಡಿಸ್ಕೊಡ್ರಿ ಅಂತ ಹೇಳ್ತಾ, ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್.